ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ ನಂದು ಏನೆಲ್ಲ ಆಯಿತು, ನಾನೇನು ಕೆಲಸಕ್ಕೆ ಹೋಗಿದ್ದ, ಮನೇಲಿದ್ದ ಎಲ್ಲ ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್, ನಾನಿವತ್ತು ನೋಡಿ ಡಿಫ್ರೆಂಟಾಗಿ ಶರ್ಟ್ ಹಾಕ್ಕೊಂಡು ರೀಲ್ಸ್ ಮಾಡಿದ್ದೀನಿ. ಯಾಕಂದರೆ ಫ್ರೆಂಡ್ಸ್, ನಂದು ನೋಡಿ ಅಲ್ಲೂ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಇದೆ. ಆಲ್ರೆಡಿ ನನಗೆ ಅಲ್ಲೂ ಇದಾಗಿದೆ ಫ್ರೆಂಡ್ಸ್. ನಾನು ಅಲ್ಲಿ ಈ ಥರ ಆಗೈತಲ್ಲ, ಈ ಥರ ಊಟ ಆ ಥರ ಏನಿಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ವೀಡಿಯೋನ ಮಾಡ್ತಾನೇ ಇದ್ದೀನಿ. ವೀಡಿಯೋ ಏನು ನಾನು ಸ್ಟಾಪ್ ಮಾಡಿಲ್ಲ ಫ್ರೆಂಡ್ಸ್. ನಾನಿವತ್ತು ಕನ್ನಡಕ ಹಾಕ್ಕೊಂಡು ವೀಡಿಯೋ ಮಾಡಿದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಅಲ್ಲೂ ಇದಾಗಿತ್ತಲ್ಲ, ಹಂಗಾಗಿ ಫ್ರೆಂಡ್ಸ್ ಇವತ್ತು ಈ ಲುಕ್ಕಲ್ಲೇ ವೀಡಿಯೋ ಮಾಡೋಣ ಬನ್ನಿ. ಏನಾಗುತ್ತೆ, ಏನು ಒಂದೇ ಥರ ಮಾಡಬೇಕು ಅಂತ ಏನಿಲ್ವಲ್ಲ ಫ್ರೆಂಡ್ಸ್. ಇವತ್ತು ನಾನು ಶರ್ಟ್ನ ಇಟ್ಕೊಂಡು ನಾನು ಡ್ಯೂಟಿಯಿಂದ ಬಂದಾಗಲೇ ಆಲ್ರೆಡಿ 9 ಗಂಟೆ ಆಗಿತ್ತು ಫ್ರೆಂಡ್ಸ್. ನಾನಿವತ್ತು ಕಂಟಿನ್ಯೂ ಡ್ಯೂಟಿ ಮಾಡ್ಕೊಂಡು ಬಂದೆ. ಆದ್ರೂ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ನಂದು ಒಂದಿನಾದರೂ ಒಂದು ವೀಡಿಯೋನೂ ಹಾಕಲೇಬೇಕಲ್ಲ ಅಂತ ಅಂದ್ಕೊಂಡು, ಇನ್ನೇನದು 2-3 ಮಂತ್ ಇದೆ ಆಲ್ರೆಡಿ, ಇನ್ನು ವಾಚ್ ಅವರ್ಸ್ ಎಲ್ಲ ಆಗಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್, ಈ ನಡುವೆ ನಾನು ಒಂದಿನೂ ಮಿಸ್ ಆಗದೆ ವೀಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆನೇ ಕೆಲಸಕ್ಕೆ ಹೋಗಿದೆ. ನಂದು ಇವತ್ತು 2 ಶಿಫ್ಟ್ ಇತ್ತು. ನಾನಂದರೆ ಫ್ರೆಂಡ್ಸ್ ಬೆಳಗ್ಗೆ 8 ಗಂಟೆಗೆ ಹೋಗಿದೆ. ನಾವು 8:30 9 o'clock ಎಲ್ಲ ಮೀಟಿಂಗಲ್ಲಿ ಇರಬೇಕು. ಹಂಗಾಗಿ ಫ್ರೆಂಡ್ಸ್ ನಾನು ಬೇಗ ಹೋಗಿ ಇವತ್ತು ನಾನು 8 o'clock ಬಂದೆ ಫ್ರೆಂಡ್ಸ್. ನಾನಿವತ್ತು ನಾಷ್ಟ ಏನೆಲ್ಲ ಮಾಡಿದೆ, ಅರ್ಜೆಂಟಲ್ಲಿ ಇದ್ದಿದ್ದೆ ಫ್ರೆಂಡ್ಸ್. ನಾನು ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿ ಪಲಾವ್ ಮಾಡಿ ಅದನ್ನು ಆಲ್ರೆಡಿ ನಾನು ನಿಮಗೆ ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಅದು ರೀಲ್ಸ್ ಮಾಡೋದು ಒಂದೇ 1 ನಿಮಿಷದ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಮಾತಾಡ್ಕೊಂಡು ಮಾಡೋ ಅಂಥ ವೀಡಿಯೋನ ಇವಾಗ ಅಡುಗೆ ಮಾಡುವಾಗ ನಾನು ಹಾಕಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಆಲ್ರೆಡಿ ಇನ್ನು ಟೈಮ್ ಆಗೋಗಿರುತ್ತಾ, ಸ್ವಲ್ಪ ಕೆಲಸಕ್ಕೆ ಹೋಗೋದು ಇರುತ್ತಾ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನನಗೆ ಈ ಕನ್ನಡಕ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀವೇ ಹೇಳಬೇಕು. ಯಾಕೆ ಅಂದರೆ ನಾನು ಇವತ್ತು ಡಿಫ್ರೆಂಟ್ ಇರಲಿ ಅಂತ ಈ ಕನ್ನಡಕನ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ನಾನು ಫ್ರೆಂಡ್ಸ್ ಒಂದೊಂದು ದಿವಸ ಶರ್ಟ್ಗಳು ಹಾಕ್ಕೊಂಡು ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಫ್ರೆಂಡ್ಸ್, ನಾನು ಡ್ಯಾನ್ಸ್ ಏನೂ ಮಾಡಲ್ಲ, ನಿಮಗೆ ಗೊತ್ತಲ್ಲ. ಮಾಮೂಲಿ ನಾನು ಯಾವುದಾಗಲೂ ಸ್ಕೂಲ್ಗೆ ಹೋಗೋಕೆ ಡ್ಯಾನ್ಸ್ ಮಾಡಿದ್ದು ಫ್ರೆಂಡ್ಸ್. ನಂದು 2 ಶಿಫ್ಟು ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಫ್ರೆಂಡ್ಸ್ ಸುಮ್ಮನೆ ಮಲಗಿದೆ. ನನ್ನ ಮಗಳು ಇವತ್ತು ವಿಜಯನಗರಕ್ಕೆ ಹೋಗಿಲ್ಲ. ಅವಳು ಈ ಸಾಟರ್ಡೆ ಸಂಡೇ ಬಂದು ಬರೀ ಅವ್ರ ಫ್ರೆಂಡ್ಸು ಹಾಸನದಲ್ಲಿ ಒಂದು ಹುಡುಗಿದ ಮದುವೆ ಐತಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಆ ಮದುವೆಗೆ ನಾನು ಒಂದಿನ ಮುಂಚೆನೇ ಹೋಗಬೇಕು, ಇಲ್ಲಾಂದರೆ ಅವತ್ತಾದರೂ ಹೋಗಲೇಬೇಕು. ಯಾಕೆಂದರೆ ಅವಳ ಫ್ರೆಂಡ್ಸ್ ಎಷ್ಟೊಂದು ಜನದಲ್ಲಿ 50% ನನ್ನ ಕಂಪ್ನಿನಲ್ಲೇ ನಾನು ಕೆಲಸ ಮಾಡೋ ಜಾಗದಲ್ಲೇ ಕೆಲಸ ಮಾಡೋದು ಅವರೆಲ್ಲರೂ ಮಾಡ್ತಾಯಿದ್ರು ಆವಾಗ. ಹಂಗಾಗಿ ಫ್ರೆಂಡ್ಸ್ ನನಗೆ ಅವ್ರ ಪರಿಚಯ ಜಾಸ್ತಿ ಇದೆ. ಹಂಗಾಗಿ ನಾನು ಅವ್ರ ಮದುವೆಗೆ ಹೋಗಲೇಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ಅಷ್ಟೊಂದು ಅವರು ಫ್ರೆಂಡ್ಸ್ ಆಗಿದ್ದಾರೆ, ಮತ್ತು ನನ್ನ ಮನೆಗೆಲ್ಲನೂ ಬಂದಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಒಬ್ಬೊಬ್ಬರು ಮದುವೆಗೆ ಮೈಸೂರಿಗೆ ಹೋಗಿದೆ. ಒಬ್ಬಳು ಅಪ್ಪು ಅಂತ ಇದ್ಲು, ಅವರು ನಮ್ಮ ಮನೆಗೆಲ್ಲ ಬರ್ತಿದ್ರು. ನಮ್ಮ ಕೈಲಿ ತುಂಬ ಚೆನ್ನಾಗಿದ್ರು. ಅವರು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದು. ಹಂಗಾಗಿ ನಮ್ಮ ಹುಡುಗಿ ಫ್ರೆಂಡ್ಸ್ಗಳಂತೂ ಫ್ರೆಂಡ್ಸ್ ಇವಾಗ ನಮಗೆ ಮನೆ ಜನದ ಥರ ಸ್ವಲ್ಪ ಜನ ಫ್ರೆಂಡ್ ಆಗಿದ್ದಾರೆ. ಇದು ಇನ್ನೂ 2 ಮಂತ್ ಇದೆ ಫ್ರೆಂಡ್ಸ್. ಆದರೆ ಈ ಮದುವೆಗೆ ಖಂಡಿತ ನಾನು ಹೋಗಲೇಬೇಕು. ಯಾಕಂದರೆ ಅವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ಫಸ್ಟು, ಆಮೇಲೆ ನನ್ನ ಮಗಳು ಫ್ರೆಂಡು, ಆಮೇಲೆ ನಾನು ಕೆಲಸ ಮಾಡ್ತಾಯಿರೋ ಕಂಪ್ನಿನಲ್ಲೇ ಕೆಲಸನೂ ಮಾಡ್ತಾಯಿದ್ರು. ಹಂಗಾಗಿ ಫ್ರೆಂಡ್ಸ್ ನಾನು ಹೋಗಲೇಬೇಕು. ಖಂಡಿತ ಇದಕ್ಕೆ ಹೋಗ್ತೀನಿ ಫ್ರೆಂಡ್ಸ್, ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಹಂಗಾಗಿ ಅವಳು ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ರು ಏನೇನೋ ಶಾಪಿಂಗ್ ಮಾಡೋಕ್ಕೆ ಅಂತ. ಇವತ್ತು ಬಂದು ವಿಜಯನಗರಕ್ಕೆ ಹೋಗಿದ್ರು. ಆದರೆ ನಾನಿನ್ನೂ ಅವಳನ್ನೇನೂ ಕೇಳಿಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಬಂದಾಗಲೇ 9 ಗಂಟೆ ಆಗಿತ್ತು. ಬಂದು ನಾನು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕೂತಿದ್ದೆ. ಆಮೇಲೆ ನನಗೆ ಟಯರ್ಡ್ನೆಸ್ ಏನು ಸ್ವಲ್ಪ ಅನ್ನಿಸ್ಲಿಲ್ಲ, ವೀಡಿಯೋ ಮಾಡಬೇಕು ಅನ್ನಿಸ್ತು. ಯಾಕಂದ್ರೆ ಫ್ರೆಂಡ್ಸ್ ನಂದು ಇನ್ನು 2 ಮಂತ್ ಇರೋದ್ರಿಂದ ನಾನು ಒಂದು ದಿನನೂ ಮಿಸ್ ಆಗದಾಗೆ ವೀಡಿಯೋನ ಹಾಕಲೇಬೇಕು. ಇವತ್ತು ಫ್ರೆಂಡ್ಸ್ ನಾನು ಮಾಮೂಲಿ ಪಲಾವ್ ಮಾಡಿದ್ದೆ, ಮತ್ತು ಪಪ್ಪಾಯಿ ತಂದಿದ್ದೆ ಕಟ್ ಮಾಡಿದೆ, ಸೀಬೆಕಾಯಿ ತಂದಿದ್ದೆ ಅದನ್ನು ಕಟ್ ಮಾಡ್ಕೊಂಡು ಹೋಗಿದೆ. ನಾನು ಊಟನ ಫ್ರೆಂಡ್ಸು ಬೆಳಗ್ಗೆ ಪಲಾವ್ನ ತಿಂದೆ. ಮತ್ತು ಮಧ್ಯಾಹ್ನ ಯಾಕೋ ಫ್ರೆಂಡ್ಸ್ ನನಗೆ ಇಷ್ಟ ಆಗಲಿಲ್ಲ, ಪಲಾವ್ನೇ ತಿನ್ನಬೇಕು ಅನ್ನಿಸ್ಲಿಲ್ಲ ಫ್ರೆಂಡ್ಸ್. ನಾನು ಹೋಟೆಲ್ಗೆ ಊಟಕ್ಕೆ ಹೋಗೋದು ಅಪರೂಪ. ಯಾವಾಗಲೋ ಒಂದು ಟೈಮ್ 1 ಮಂತ್ 1 ತಿಂಗಳಿಗೋ ಇಲ್ಲಾಂದರೆ 2 ಮಂತ್ಗೋ ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ನಮ್ಮ ಜೊತೆ ಕೆಲಸ ಮಾಡೋರು ಯಾರಾದರೂ ಅಲ್ಲಿ ಊಟಕ್ಕೆ ಯಾವತ್ತಾದರೂ ಅಪರೂಪ ಕರ್ಕೊಂಡೋದ್ರೆ ಆವಾಗ ನಾವು ಅವರೆಲ್ಲ ಹೋಗಿ ಫ್ರೆಂಡ್ಸ್ ಏನು ಬೇಕು ಊಟ ಮಾಡ್ಕೊಂಡು ಆರಾಮಾಗಿ ಬರ್ತೀವಿ ಫ್ರೆಂಡ್ಸ್. ಯಾವತ್ತಾದರೂ ಒಂದು ದಿವಸ ನಾನು ಹೋಟೆಲ್ಗೆ ಹೋಗೋದೇ ಅಪರೂಪ. ಇವತ್ತು ಸಂಡೇ ಫ್ರೆಂಡ್ಸ್ ನಾನು ಬೆಳಗ್ಗೆನೇದು ಬಟ್ಟೆ ಒಂದು ವಾಶ್ ಮಾಡಲಿಲ್ಲ, ಅದೊಂದು ಸ್ಟಾಪ್ ಮಾಡಿದೆ. ನಂದು ಅಲ್ಲೂ ಸ್ವಲ್ಪ ಫ್ರೆಂಡ್ಸ್ ಅದು ಊದ್ಕೊಂಡಿತ್ತು. ಊತ ಇದ್ದಿದ್ದಕ್ಕೋಸ್ಕರ ನಾನು ಹಾಸ್ಪಿಟ್ಲಿಗೆ ನೆನ್ನೆ ಹೋಗಿದ್ದೆ, ಇವತ್ತು ಹೋಗೋಕ್ಕಾಗಲಿಲ್ಲ. ನನ್ನನ್ನು ನೋಡೋ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಸರ್ ಈ ಥರ ಹಿಂಗಾಗಿದೆ, ಏನು ನೋಡಬೇಕು ಅಲ್ಲೂ ಒಂದಿದ್ದಕ್ಕೆ. ಅವ್ರ ಫ್ರೆಂಡ್ಸ್ ನಾನು ಡೆಲ್ಲಿಲಿದ್ದೀನಿ ಮೇಡಮ್, 1 ವಾರ ಆಗುತ್ತೆ ನಾನು ಬರೋದಕ್ಕೆ. ನೀವು ನನಗೆ ಒಂದು 8 o'clock ಕಾಲ್ ಮಾಡಿ, ಆವಾಗ ಹೇಳ್ತೀನಿ, ಇನ್ನೊಬ್ಬರು ಡಾಕ್ಟ್ರನ್ನ ಕಳಿಸ್ತೀನಿ ಅಂದರು ಫ್ರೆಂಡ್ಸ್. ಆಲ್ರೆಡಿ ನಿಮಗೆ ಗೊತ್ತು ಡಾಕ್ಟ್ರು ಅವರು ಪಾಪ ಡೈಲಿನಿ
ಪೇಷಂಟ್ನ ನೋಡ್ತಿರ್ತಾರೆ, ಎಲ್ಲನೂ ನೋಡಿದ್ರೆ ಅವ್ರಿಗೂ ಒಂದು ರಿಲೀಫ್ ಅಂತ ಬೇಕಲ್ಲ. ಇವಾಗ ಒಬ್ಬರು ಸಂಡೇ ಒಂದೊಂದು ಹಾಸ್ಪಿಟಲಿಗೆ ಕಮ್ಮಿ ಬರ್ತಾರೆ, ಒಂದೊಂದು ಹಾಸ್ಪಿಟಲ್ ಜಾಸ್ತಿ ಬರ್ತಾರೆ, ನಾವೇನು ಹೇಳೋಕ್ಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಅವರ ಮೇಲೆ ನಾನು 8 o'clock ಫೋನ್ ಮಾಡಿದೆ. ಅವರೇನೋ ಬ್ಯುಸಿಯಾಗಿದ್ರು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಅವರು ಫೋನ್ನೇ ರಿಸೀವ್ ಮಾಡಲಿಲ್ಲ. ಸರಿ, ಇನ್ನು ಅವ್ರು ಫೋನ್ ರಿಸೀವ್ ಮಾಡಲಿಲ್ವಲ್ಲ, ಪದೇ ಪದೇ ನಾವು ಮಾಡೋದು ಸರಿ ಇಲ್ವಲ್ಲ. ಹಂಗಾಗಿ ಫ್ರೆಂಡ್ಸ್ ಟ್ಯಾಬ್ಲೆಟ್ ಇತ್ತು, ಇನ್ನೂ ತೊಗೊಂಡಿಲ್ಲ, ನಾನು ತೊಗೋಬೇಕು ಊಟ ಮಾಡಿ. ಇನ್ನೇನು ಫ್ರೆಂಡ್ಸ್, ಇವಾಗ ಆಲ್ರೆಡಿ ಇನ್ನು ನಾನು ರೊಟ್ಟಿಗೆ ಎಲ್ಲನೂ ರೆಡಿ ಮಾಡಿಟ್ಕೋಬೇಕು, ಬೆಳಗ್ಗೆಗೆ ರೆಡಿ ಮಾಡೋಕ್ಕೆ. ಇವಾಗ ಇನ್ನು ಸ್ವಲ್ಪ ಪಲಾವಿದೆ, ಸಾಂಬಾರಿದೆ, ಮತ್ತು ಬೇಕಂದರೆ ಒಂದು ಸ್ವಲ್ಪ ವೈಟ್ ರೈಸ್ ಮಾಡ್ಕೊತೀವಿ ಫ್ರೆಂಡ್ಸ್. ಯಾಕಂದರೆ ಮಧ್ಯಾಹ್ನ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ. ನಾನಿವತ್ತು ಹೋಟ್ಲಿಗೆ ಹೋದಾಗ ಲೆಮನ್ ಜ್ಯೂಸು, ಅಲ್ಲಿಂದ ಒಂದು ಆನಿಯನ್ ದೋಸೆ ಮತ್ತು ರೋಟಿ ತಿನ್ನಬೇಕು ಅನ್ನಿಸ್ತು ಫ್ರೆಂಡ್ಸ್, ಅದಕ್ಕೆ ಹೋಗಿ ತಿಂದೆ. ಯಾಕಂದರೆ ನಾವೇನು ಎನಿ ಟೈಮ್ ಹೋಟ್ಲಲ್ಲಿ ತಿನ್ನಲ್ಲ, ಯಾವಾಗಲೂ ಮನೇಲಿ ಅಡುಗೆ ಮಾಡೋದಿದ್ದಿದೆಯಾ, ಪಾತ್ರೆ ತೊಳೆಯೋದಿದ್ದಿದೆಯಾ, ಮನೆ ಒರೆಸೋದಿದ್ದಿದೆಯಾ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು 1 ಮಂತ್ಗಾರ ಯಾವಾಗಾದರೂ ಒಂದು ಸರಿ ಹೋಟ್ಲಲ್ಲಿ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಫ್ರೆಂಡ್ಸ್. ನೀವು ಹೋಗ್ತೀನಿ, ನಾವು ಕಷ್ಟಪಡೋದೇನಕ್ಕೆ. ಆಮೇಲೆ ಫ್ರೆಂಡ್ಸ್ ನನಗೆ ಯಾಕೋ ಇವತ್ತು ಮಧ್ಯಾಹ್ನ ಅದನ್ನು ಊಟ ಮಾಡಬೇಕು ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ 3 o'clock ಹೋಗಿ ಊಟ ಮಾಡ್ಕೊಂಡು ಬಂದು ಬ್ರೀಫಿಂಗ್ ಮಾಡಿ ಫಸ್ಟ್ ಶಿಫ್ಟರ್ನೆಲ್ಲ ಕಳಿಸಿ ನಾನು 8 o'clock ತನಕ ಮಾಡಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಇವಾಗ ಒಂದು ಯಾವುದಾದ್ರೂ ಅಲ್ಲಿ ಒಂದು ಲೆಮನ್ ಜ್ಯೂಸ್ ಕುಡಿದ್ದೀನಿ. ಈಗ ಫ್ರೆಂಡ್ಸ್ ಪೈನಾಪಲ್ ಇದೆ, ಲೆಮನ್ ಇದೆ, ದಾಳಿಂಬೆ ಇದೆ, ಮೋಸಂಬೆ ಇದೆ, ಫ್ರೂಟು, ಇಷ್ಟು ಫ್ರೂಟ್ ಇದೆ. ಪಪ್ಪಾಯ ಇನ್ನೂ ಒಂದಿದೆ, ಅದು ಬೆಳಗ್ಗೆಗೆ ಇದು ಮಾಡ್ತೀನಿ. ಎಣ್ಣೆ ಬದನೆಕಾಯಿಗೆ ನಾನು ಚಿಕ್ಕದು ಬದನೆಕಾಯಿ ನೆನ್ನೆನೇ ತಂದಿದ್ದೀನಿ ಫ್ರೆಂಡ್ಸ್, ಆದರೆ ಇವಾಗಲೇ ಪಲ್ಯ ಮಾಡಿರ್ತೀನಿ. ಅದೇನು ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ಮಸಾಲೆ ಎಲ್ಲನೂ ಹಾಕಿ ಅದು ತುಂಬಿ ಕುಕ್ಕರ್ದಲ್ಲಿ 2 ವಿಷಲ್ ಆಗಿದ್ರೆ ಬದನೆಕಾಯಿ ಎಷ್ಟು ಈಸಿಯಾಗಿ ಬೇಗ ಬೆಂದೋಗುತ್ತೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್, ಅದನ್ನೇನು ನಾನು ಹೇಳೋ ಅವಶ್ಯಕತೆ ಇಲ್ಲ. ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಮಾಡ್ತೀನಿ, ಇವಾಗೇನು ಮಾಡಲ್ಲ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಸಂಡೇ ನಂದು ಕೆಲಸ 1-2 ಸಂಡೇ ನನಗೆ ಕೆಲಸ ಇರುತ್ತೆ, 2 ಸಂಡೇ ಲೀವ್ ಇರುತ್ತೆ ಫ್ರೆಂಡ್ಸ್. ಲೀವ್ ಇದ್ದಾಗ ಆಲ್ರೆಡಿ ನಿಮಗೆ ಗೊತ್ತು, ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ. ಈ ಸಂಡೇ ನನಗೇನು ಲೀವ್ ಇರಲಿಲ್ಲ. ಹಾಗಾಗಿ ಫ್ರೆಂಡ್ಸ್ ನಾನು ಕಂಟಿನ್ಯೂ ಡ್ಯೂಟಿ ಮಾಡ್ಕೊಂಡು ಬಂದಾಗಲೇ 9 ಗಂಟೆ ಆಗಿತ್ತು. ಇನ್ನೇನು ಫ್ರೆಂಡ್ಸ್ ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಯಾಕಂದರೆ ಸ್ವಲ್ಪ ಬೇಗನೆ ಮಲ್ಕೊತೀನಿ. ಬೆಳಗ್ಗೆಗೂ ನಾನು 2 ಶಿಫ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಸೂಪರ್ವೈಸರ್ಗೊಬ್ಬರಿಗೆ ಅವರು ಲೀವ್ ತಗೊಂಡಿದ್ದಾರೆ. ಹಂಗಾಗಿ ಅವ್ರ ಪರ್ಸ್ನಲ್ ಪ್ರಾಬ್ಲಮಿಂದ ಅವರು ಲೀವು. ಮತ್ತು ಬೆಳಗ್ಗೆನೂ ಫ್ರೆಂಡ್ಸ್ ನಾನು 2 ಶಿಫ್ಟ್ಗೆ ಹೋಗಬೇಕು. ಹಂಗಾಗಿ ಈಗ ಇನ್ನೇನು ಫ್ರೆಂಡ್ಸ್ ಟೈಮ್ ಆಯಿತು, ಇವಾಗ ಇನ್ನೇನು 10:15 ಆಗಿದೆ. 10:30 ಒಳಗಡೆ ಎಲ್ಲ ಮುಗಿಸ್ಕೊಂಡು ಬೇಗ ಮಲ್ಕೊಂಡ್ರೆ ನಾವು ಬೇಗ ಎದ್ದೇಳ್ಬೋದಲ್ಲ ಫ್ರೆಂಡ್ಸ್. ಲೇಟಾಗಿ ಮಲ್ಕೊಂಡಷ್ಟು ನಮಗೆ ಬೆಳಗ್ಗೆ ಟೈಮು ಎದ್ದೇಳೋಕ್ಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಸಂಡೇ. ನನ್ನ ಮಗಳು ಅದೇನು ಇವಾಗ ಬಂದು ಏನೋ ರೂಮಲ್ಲಿ ಮಾತಾಡ್ತಾ ಇದ್ದಾಳೆ. ಏನು ಪರ್ಚೇಸ್ ಅವ್ರು ಇಲ್ಲಿಗೆ ತಂದಿಲ್ಲ. ಹುಡುಗಿ ಏನಾದರೂ ಮದುವೆ ಹುಡುಗಿ ತಗೋತಾ ಏನೋ ಗೊತ್ತಿಲ್ಲ. ಅವ್ರದ್ದು ಫ್ರೆಂಡ್ಸ್ ಜೂನ್ಗೆ ಮ್ಯಾರೇಜ್ ಇರೋದು. ಇನ್ನು ಈಗ ಏಪ್ರಿಲು ಮೇನೋ ಜೂನೋ ನನಗೂ ಸರಿಯಾಗಿ ಗೊತ್ತಿಲ್ಲ, ಒಟ್ಟಲ್ಲಿ ಫಿಕ್ಸ್ ಆಗಿದೆ. ಅದೊಂದು ಮದುವೆಗೆ ನಾವು ಹೋಗಲೇಬೇಕು. ಅವಳು ಫ್ರೆಂಡ್ಸ್ ನೆನ್ನೆಯಿಂದ ಮನೇಲಿ 10 ಗಂಟೆಗೆ ಹೋಗ್ತಾ ಇದ್ದಾಳೆ. ಬರೀ ಅವ್ರು ಇದೇ ಶಾಪಿಂಗು, ಅದೇನು ತಂದಿದ್ದಾರೋ ಏನು ಬಿಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಅವ್ರು ಯಾವಾಗ ತಗೊಂಡಿದ್ದಾರೆ ಅಂತ ಅವಳು ತೋರಿಸ್ದಾಗಲೇ ನಾನು ನೋಡೋದು. ನಾನೇ ಹಿಂಸೆ ಮಾಡಲ್ಲ ತೋರಿಸು ಅಂತ. ಇವತ್ತಿನ ಸಂಡೇ ನಂದು ಫ್ರೆಂಡ್ಸ್ ಇಷ್ಟ ಆಗಿದೆ. ಮಾರ್ನಿಂಗ್ ಕೆಲ್ಸಕ್ಕೆ ಹೋದೆ, ಎಲ್ಲ 2 ಶಿಫ್ಟ್ ಮಾಡ್ಕೊಂಡು ಬಂದೆ, ಎಲ್ಲ ತಿಂಡಿ ಆಯಿತು, ಊಟ ಆಯಿತು. ಇವಾಗಿನ ಊಟ ಆಗಲಿಲ್ಲ. ಈಗ ಫ್ರೆಂಡ್ಸ್ ಮಜ್ಜಿಗೆನ ರೆಡಿ ಮಾಡಿ ಊಟ ಮಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಎಲ್ಲ ಸಂಡೇನೂ ನಾವು ಒಂದೇ ಥರ ಇರೋಕ್ಕಾಗಲ್ವಲ್ಲ. ಇವತ್ತು ಸಂಡೇ ನಾನು ಡ್ಯೂಟಿನ ಮುಗಿಸ್ಕೊಂಡು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸಂಡೇ ನಾನು ಮನೆಯಲ್ಲೇ ಇದ್ದೆ. ಮನೆಯಲ್ಲಿದ್ದರೆ ಅವತ್ತು ಒಂದು ಏನು ಖುಷಿ ಅಂದರೆ ಫ್ರೆಂಡ್ಸ್, ಅವತ್ತು ನಮ್ಮದು ಶ್ರೀರಾಮನವಮಿ ಇತ್ತು, ನಿಮಗೆ ಗೊತ್ತು. ಆ ಬಿಸಿಲಲ್ಲಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಹೋಗಲಿಲ್ಲ ಟೆಂಪಲ್ಗೆ. ಸಾಯಂಕಾಲ ಟೆಂಪಲ್ಗೆ ಹೋಗಿ ಬಂದು ಶ್ರೀರಾಮನವಮಿ ಅದೇ ಸರಿ ಹೋಯಿತು. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಗೊತ್ತಾ, ಈ ನಡುವೆ ಬಿಸಿಲಿರೋದ್ರಿಂದ ಮಧ್ಯಾಹ್ನ 10 ಗಂಟೆ ಮೇಲೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ಫ್ರೆಂಡ್ಸ್ ಇಷ್ಟನೇ ಆಗಲ್ಲ. ಯಾಕೆ ಅಂದರೆ ಅಷ್ಟೊಂದು ಬಿಸಿಲಾಗ್ತಾಯಿದೆ. ನಿಮಗೆ ಗೊತ್ತು ಎಷ್ಟು ಬಿಸಿಲು ಅಂತ. ಹಂಗಾಗಿ ಫ್ರೆಂಡ್ಸ್ ಅಲ್ಲೂ ನಾನು ಇಲ್ಲೊಂದು ಕ್ಯಾಪು ರೂಟ್ ಕೆನಲ್ ಮಾಡಿದಾಗ ಒಂದು ಕ್ಯಾಪ್ ಹಾಕಿದ್ರು. ಮತ್ತು ಇಲ್ಲಿ ಉಳ್ಕಲ್ಲು ಒಂದೇ ಒಂದು ಚೂರು 1/4% ಉಳ್ಕೊಂಡಿದೆ ಅಲ್ಲೂ. ಅದನ್ನೇನು ಡಾಕ್ಟ್ರು ಕೀಳಬೇಕು ಅಂತ ಹೇಳಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಕೀಳಿಸ್ಲಿಲ್ಲ. ಇವಾಗ ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ನಾಗಿ ಈ ಥರ ನನಗೆ ಕೆನ್ನೆ ಊದ್ಕೊಂಡೈತೆ. ನಾನು ಟ್ಯಾಬ್ಲೆಟ್ ತಗೊಂಡೆ ಫ್ರೆಂಡ್ಸ್. ಜಾಸ್ತಿ ಪೇಯ್ನ್ ಇತ್ತು ನೈಟು. ಇವಾಗಲೇ ನಾನು ಟ್ಯಾಬ್ಲೆಟ್ ತಗೊಂಡು ಮಲ್ಕೊತೀನಿ. ನನಗೆ ಬೆಳಗ್ಗೆ ನೋಡೋಣ, ಡಾಕ್ಟ್ರು ನಾಳೆ ಮಂಡೇ ಅಲ್ವಾ ಫ್ರೆಂಡ್ಸ್, ನಮ್ಮ ಡಾಕ್ಟ್ರು ಬರೋಕ್ಕಿನ್ನ 1 ವೀಕ್ ಆಗುತ್ತಂತೆ. ಅವರು ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರಮ್ಮ, ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಇವತ್ತು ಸಂಡೇ ಅವರು ಮಾಡಲಿಲ್ಲ. ಎಲ್ಲ ಸಂಡೇ ಫ್ರೆಂಡ್ಸ್ ಇವತ್ತಿದ್ದಂಗೆ ನಾಳೆ ಇರೋಲ್ಲ. ನಮ್ಮ ಜೀವನ ಯಾವ ಟೈಮ್ ಇರುತ್ತೆ ಆವಾಗಲೇ ನಾವು ಖುಷಿ ಪಡಬೇಕು. ಆ ಟೈಮಲ್ಲೇ ನಾವು ಏನು ನಮಗೆ ಟೈಮ್ ಇರುತ್ತೆ ಅದರಲ್ಲೇ ಎಲ್ಲನೂ ಮಾಡಬೇಕು. ಹಂಗಾಗಿ ಫ್ರೆಂಡ್ಸ್ ನಾನಿವತ್ತು ಡಿಫ್ರೆಂಟಾಗಿರಲಿ ಅಂತ ನಾನು ಫ್ರೆಂಡ್ಸ್ ಡ್ರೆಸ್ಗಳನ್ನ ಹಾಕೋತೀನಿ, ನೈಟ್ ಡ್ರೆಸ್ನೂ ಹಾಕೋತೀನಿ. ನಾನು ಬಟ್ಟೆಯಲ್ಲಿ ಅದು ಹಾಕೊಳ್ಳಲ್ಲ ಇದು ಹಾಕೊಳ್ಳಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಜೀನ್ಸ್ ಪ್ಯಾಂಟು ನಾನು ಯಾವಾಗಲೂ 2 ಎತ್ಕೊಂಡಿದ್ದು ಫ್ರೆಂಡ್ಸ್. ಅದನ್ನೇನು ನಾನು ಎನಿ ಟೈಮ್ ಹಾಕೊಳ್ಳಲ್ಲ. ಯಾವಾಗಲೂ 1 ಟೈಮ್ ಹಾಕ್ಕೊಂಡಿದ್ದೆ, ಮತ್ತೆ ಹಂಗೆ ಎತ್ತಿಕ್ಕಿದ್ದೀನಿ. ಯಾವಾಗಾದರೂ ಟೆಂಪಲ್ ಎಲ್ಲಾದರೂ ಹೋದಾಗ ಅಷ್ಟೇ ಫ್ರೆಂಡ್ಸ್ ನಾನು
ನಾನು ವಯಸ್ಸಿಗೆ ಬಂದು ಮನೇಲಿದ್ದಾಗ ಫ್ರೆಂಡ್ಸ್ ಜಾಸ್ತಿ ನಮ್ಮ ಅಣ್ಣಂದು ಶರ್ಟ್ ಹಾಕೋತಾ ಇದ್ದೆ. ಶರ್ಟ್ ಜಾಸ್ತಿ ಅವ್ನು ಯಾವುದಾದ್ರೂ ಚಿಕ್ಕದಾದರೆ ಸಾಕು, ಯಾವುದಾದ್ರೂ ಹಳೇದಾದರೆ ಸಾಕು, ನಾನು ಬರೀ ಅವ್ನ ಶರ್ಟ್ನ ಹಾಕೋತಾ ಇದ್ದೆ. ಇದು ಊರ ಕಡೆ ನೀವು ನೋಡಿದಿರಲ್ಲ ಹಳ್ಳಿನಲ್ಲಿ ಫ್ರೆಂಡ್ಸ್, ನಾನು ಲಂಗ ಹಾಕೋತಾ ಇದ್ದೆ. ಲಂಗದ ಮೇಲೆ ಬರೀ ನಮ್ಮ ಅಣ್ಣಂದು ಶರ್ಟ್ ಹಾಕೋತಾ ಇದ್ದೆ ಫ್ರೆಂಡ್ಸ್. ನನಗೆ ಇನ್ನೂ ನೆನಪಿದೆ, ಅವ್ನು ಯಾವುದಾದ್ರೂ ಹಳೆ ಶರ್ಟ್ ಆಗಲಿ. ಒಂದು ಬ್ಲ್ಯಾಕ್ ಶರ್ಟ್ ಇತ್ತು ನಮ್ಮ ಅಣ್ಣಂದು ಫ್ರೆಂಡ್ಸ್, ನಮ್ಮ ಬ್ರದರ್ದು. ಅದು ತುಂಬ ಚೆನ್ನಾಗಿತ್ತು ಹೂವು. ಅದು ನನಗೆ ಫ್ಲವರ್ ಇರೋ ಬಟ್ಟೆ ಅಂದರೆ ತುಂಬ ಇಷ್ಟ. ರೌಂಡ್ ಹೂವು ನಮ್ಮ ಅಣ್ಣಂದು ಶರ್ಟ್ ಇತ್ತು ಫ್ರೆಂಡ್ಸ್, ಅದಷ್ಟು ಸಾಫ್ಟ್ ಇತ್ತು. ಸಡನ್ನಾಗಿ ನಾನು ಏನು ಮಾಡಿದೆ, ಹೋಗಿ ಆ ಶರ್ಟ್ ಹಾಕೋತಾ ಇದ್ದೆ ನಮ್ಮ ಅಣ್ಣಂದ. ಯಾವಾಗಾದ್ರೂ ನೋಡಿ ನಾನು ಅದೇ ಶರ್ಟ್ನ ಹಾಕೋತಾ ಇದ್ದೆ ನಮ್ಮ ಅಣ್ಣಂದ. ನನಗೆ ಈಗಲೂ ನೆನಪೈತೆ ಫ್ರೆಂಡ್ಸ್. ಆಮೇಲೆ ನನಗೆ ಫ್ರೆಂಡ್ಸ್ ನಾನು ಒಂದು ದಾವಣಿ ಲಂಗನೂ ಹೊಲಿಸ್ಕೊಂಡಿದ್ದೆ, ಬ್ಲ್ಯಾಕ್ ದಾವಣಿ, ಬ್ಲ್ಯಾಕ್ ಬ್ಲೌಸು, ಅದಕ್ಕೆ ವೈಟ್ ಲಂಗ, ಚೈನಾ ಸಿಲ್ಕು ಅಂತ ಅಂತಿದ್ದೆ ಫ್ರೆಂಡ್ಸ್ ಆವಾಗ. ಆದರೆ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿತ್ತು, ಆವಾಗ ಕಮ್ಮಿ ಅಮೌಂಟು ಇರ್ತಿತ್ತು. ಆದರೆ ಇವಾಗ ಆ ಥರ ಇಲ್ವಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ. ಹಂಗಾಗಿ ನನಗೆ ನೆನಪು, ಹಳೆ ನೆನಪು. ನಾನು ಆವಾಗ ಮನೇಲಿದ್ದಾಗ ಶರ್ಟ್ ಹಾಕೋತಾ ಇದ್ದೆ. ಶರ್ಟ್ ಹಾಕ್ಕೊಂಡು ಫ್ರೆಂಡ್ಸ್ ಕೆಲಸ ಮಾಡ್ತಾಯಿದ್ದೆ. ಲಂಗ ಹಾಕ್ಕೊಂಡು, ಅದು ಮಾಮೂಲಿ ನಿಮಗೆ ಗೊತ್ತಲ್ಲ ಅವಾಗೆಲ್ಲ ಹೊಲಿಸ್ಕೊತ, ಆ ಲಂಗ ಹಾಕ್ಕೊಂಡು ಹಾಗಾದ್ರೆ ನಮ್ಮ ಅಣ್ಣಂದು ಯಾವುದೇ ಶರ್ಟ್ ಇರಲಿ ಹಾಫ್ ಶರ್ಟ್ ಹಾಕೋತಾ ಇದ್ದೆ, ಫುಲ್ ಹಾಕೋತಾ ಇರಲಿಲ್ಲ. ಹೂವು ಬಂದಿರೋ ಶರ್ಟ್ ಹೋದರೆ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಹಾಗಾಗಿ ಫ್ರೆಂಡ್ಸ್ ನಾನು ಒಂದೇ ತಗೋಬೇಕು ಅಂದ್ಕೊಂಡಿದ್ದೆ, ಇನ್ನೂ ತಗೊಂಡಿಲ್ಲ. ನನ್ನ ಹತ್ರ ಮಾಮೂಲಿ ಹಾಫ್ ಟಾಪು ಇದೇ ಇರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ನನ್ನ ಸಂಡೇ. ನಾನು ಫ್ರೆಂಡ್ಸ್ ಯಾವಾಗಾದರೂ ಅತಿ ಟಯರ್ಡ್ ಇಲ್ಲ ಅಂದರೆ ವೀಡಿಯೋ ಮಾಡ್ತೀನಿ. ನಂದು ಈ ಹಲ್ದು ಫ್ರೆಂಡ್ಸ್ ನಾಳೆ ಹೋಗಿ ಏನಾಗಿದೆ ಅಂತ ತೋರಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪನೇ ಇದೆ, ಅರ್ಧ. ಆಲ್ರೆಡಿ ಸ್ವಲ್ಪ ಪೇಯ್ನ್ ಇದ್ದರೂ ನಾನು ಅಷ್ಟಾಗಿ ಅದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿಲ್ಲ. ವರ್ಕ್ ಮಾಡ್ಕೊಂಡೇ ಬಂದಿದ್ದೀನಿ, ಮನೆ ಕೆಲಸನೂ ಮಾಡಿದ್ದೀನಿ. ಹಂಗಾಗಿ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ನಾಳೆ ನೋಡೋಣ, ಒಂದ್ಸಲ ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ಅವ್ರು ಏನು ಹೇಳ್ತಾರೆ. ಈ ಜಾಗದಲ್ಲಿ ನಾನು ಉಳ್ಕೊಂಡಿಲ್ಲ ಫ್ರೆಂಡ್ಸ್, ಲಾಸ್ಟಲ್ಲಿ ಒಂದೇ ಒಂದು ಚೂರಿದೆ. ನೀವೆಲ್ಲ ಸಂಡೇನ ಯಾವ ಥರ ಎಂಜಾಯ್ ಮಾಡಿದ್ರಿ ಫ್ರೆಂಡ್ಸ್? ನಾವೇನು ನಾನ್ ವೆಜ್ ಅಲ್ಲ, ವೆಜ್ಜು. ನಾವು ಏನಾದರೂ ಮನೇಲಿದ್ದರೆ ನಾನು ಪಾಯಸ, ಇಲ್ಲಾಂದರೆ ವಡೆ, ಇಲ್ಲಾಂದರೆ ಒಬ್ಬಟ್ಟು. ನನಗೆ ನಮ್ಮ ಆಫೀಸಲ್ಲಿ ಫಸ್ಟ್ ಒಬ್ಬರು ನನಗೆ ಪುಳ್ಚಾರ್ ಅಂತ ಕರಿತಾಯಿದ್ರು. ಯಾಕಂದರೆ ನಾವು ಬರೀ ವೆಜ್ ಅಲ್ವಾ, ಅದಕ್ಕೋಸ್ಕರ ಫ್ರೆಂಡ್ಸ್. ಇದ್ರೆ ಟೈಮ್ ಇದ್ದರೆ ಏನಾದರೂ ಈ ಥರ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನಾನು ಚಕ್ಲಿ ಮಾಡಿ ತುಂಬ ದಿನವೇ ಆಗೈತೆ, ಮಾಡಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ರಜೆ ಇದ್ದಾಗ ಚಕ್ಲಿನ ಮಾಡ್ತೀನಿ. ಆಲ್ರೆಡಿ ನಾನು ಆ ವಿಡಿಯೋ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.